ಎದ್ದೇಳು ಮುಂದಿನ ಒಂದೇ ಇರೋದು. ಸಿನಿಮಾದ ಬೇರೆ ಲೋಕ ಆಯಿತು. ಈಗ ಹಳ್ಳಿ ಜೀವನ ಮಾಡ್ತಾಯಿದ್ದೀನಿ ನಾನು. ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕರೆ ಸಿನಿಮಾ ಮಾಡೇ ಮಾಡ್ತೀವಿ ಖಂಡಿತ. ಈಗ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂದ್ಬಿಟ್ಟು ನಾವು ಮನೇಲಿ ಕೂತ್ಕೊಂಡ್ರೆ ಆಗೋಲ್ಲ. ಮಾಮೂಲಿ ಹೊಟ್ಟೆ ತುಂಬಿಸ್ಬೇಕಂದ್ರೆ ಏನೋ ಮಾಡಲೇಬೇಕಲ್ಲ. ಅದಕ್ಕೋಸ್ಕರ ಕೂಲಿ ಕೆಲಸ ಮಾಡ್ತಾಯಿದ್ದೀವಿ. ಟ್ಯಾಕ್ಟ್ರ್ ಓಡಿಸ್ತೀವಿ, ಮರ ಕುಯ್ತೀವಿ, ಮಾಮೂಲಿ ಗೊಬ್ಬರ ಸುರಿತೀವಿ, ಮಾಮೂಲಿ ಟೊಮೊಟೊ ಪ್ರತಿಯೊಂದು ಕೂಲಿ ಒಂದು ಕೆಲಸ ಏನು ಮಾಡ್ತಾರೆ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತೀವಿ ಸರ್. ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರು ಬರಲೇ ಇಲ್ಲ ಕಣಪ್ಪ, ಯಾರು ಬರಲೇ ಇಲ್ಲ. ನಮಗೆ ಈ ಜೀವನ ಕಷ್ಟ. ಯಾರು ಪಿಕ್ಚರ್ ತೆಗ್ದಿದ್ದೀವಿ ನೀವು ಹೋಗ್ರಿ, ನಿಮ್ಮ ಪಿಕ್ಚರ್ ಹೀರೋ ಆಗಿ ನಿನ್ನ ಯಾಕಪ್ಪ ಇಷ್ಟು ಕಷ್ಟ ಬೀಳಬೇಕು ಅಂತ ನನ್ನೂ ಆಡ್ಕೋತಾರೆ ಸರ್ ಜನ. ಅಯ್ಯೋ ನಿನ್ಗೇನು ನಿನ್ನ ಮಗ ಸಂಪಾದನೆ ಮಾಡ್ತಾನೆ ಅಂತ ನಮ್ಮನ್ನೂ ಕೂಲಿಗೆ ಸರಿಯಾಗಿ ಕರೀದಿಲ್ಲ. ಈ ಮಟ್ಟಕ್ಕೆ ನಾವು ಬೀವಿ ಕಣಪ್ಪ ಈ ಬಿಸಿಲಲ್ಲೆಲ್ಲ ಗೇಯ್ಕೊಂಡು. ಏನು ಕೊಡ್ಲಿ ಸಹ ಬಂದ್ರು ಹೋದ್ರು ಸುಂಬರು ಕಾರಲ್ಲಿ ಬರೋದು ನೋಡ್ಕೊಳ್ಳೋದು ಕರ್ದಿ ಹೊಂಟೋಗ್ರು ಸಾವಿರ ಏನು ಎತ್ತು ಅಂತ ಯಾರು ಏನು ಒಂದಿಲ್ಲ ಸಾವಿರ ಹೊಂಟೋಗುದು. ಅವ್ರಿಗೆ ಮಾಡ್ಕೊಂಡ್ರು ಹಿಂಗೇನು ಪ್ರಯೋಜನ ಇಲ್ಲ ಸಹ ಅವ್ರಿಗೆ. ಕೇಳಿದ್ರು ತಾನೆ ಏನು ಮಾಡೋರು, ಆಯ್ತು ಬನ್ನಿ ಹಂಗೆ ಹಿಂಗೆ ಅಂತಾರೆ. ತಿರ್ಗಿ ಬರೋದು ಹೋಗೋದು, ತಿರ್ಗಿ ಫೋನ್ ಮಾಡಿ ಫೋನ್ ಎತ್ತಕ್ಕಿಲ್ಲ, ಏನೂ ಇಲ್ಲ ಸಹ. ಈ ಕೆಲಸ ಮಾಡಿಬಿಟ್ರು ಸಹ ಅವರು. ಈಗ ನಮ್ಮ ಮಾಮೂಲಿ ಅವ್ರು ಕೂಲಿ ಮಾಡ್ತಾರೆ, ಮರ ಕುಯ್ಯಕ್ಕೆ ಹೋಯ್ತಾರೆ, ಮಣ್ಣು ತುಂಬಕ್ಕೆ ಹೋಯ್ತಾರೆ, ಇಲ್ಲ ಕಬ್ಬು ತುಂಬಕ್ಕೆ ಬನ್ನಿ ಅಂದರು ಕಬ್ಬು ತುಂಬಕ್ಕೆ ಹೋಯ್ತಾರೆ, ಗೊಬ್ಬರ ತುಂಬಕ್ಕೆ ಹೋಯ್ತಾರೆ. ಈಗ ಜೀವನ ನಡಿಬೇಕಲ್ಲ. ಅದು ಅವರು ಈ ಫಿಲಮ್ ತೆಗಿತಾರೆ ಅಂತ ನಮ್ಮ ತಾಯಿಯವ್ರಿಗೆ ಗೊತ್ತಿತ್ತು. ನಾನು ಈ ಊರಲ್ಲಿ ಇರಲಿಲ್ಲ, ಹಾಸ್ಟ್ಲಲ್ಲಿ ಇದ್ದು ಓದ್ತಿದ್ದೆ. ಹಂಗಾಗಿ ಅವ್ರು ಹೀರೋ ಅಂತ ಮದುವೆ ಮಾಡಿದ್ರು. ಅವ್ರಿಗೆ ಆಸೆ ಇತ್ತು, ಓ ಹೆಂಗೋ ನನ್ನ ಮಗಳು ಚೆನ್ನಾಗಿದ್ದಾಳೇನೋ, ಹೀರೋ ಶೂಟಿಂಗ್ ತೆಗಿಯಕ್ಕೆ ಹೋಯ್ತವನೇ ಅನ್ಕಂಡೆ ಅವ್ರು ಆಸೆ ಪಟ್ಟು ಮದುವೆ ಮಾಡಿದ್ರು. ಹಂಗಾಗಿ ಮದುವೆ ಆಯಿತು. ಯಾವುದು ಅವಕಾಶ ಬರಲಿಲ್ಲ ಅಂದಾಗ ನಾವು ಸುದೀಪ್ ಸರ್ನ ಮೀಟ್ ಮಾಡೋಣ ಅಂತ ಹೋಗಿದ್ದು. ಯಾಕೆಂದರೆ ಅವರು ಸುದೀಪ್ ಸರ್ನ ಅಪ್ಪಟ ಅಭಿಮಾನಿ. ನಮ್ಮೂರಲ್ಲಿ ಸುದೀಪ್ ಸರ್ದು ಬಳಗನೆ ಐತೆ. ನಾವು ಆ ಟೈಮಲ್ಲಿ ಹೋದಾಗ ಅವರು ನಮ್ಮನ್ನ ನೋಡಲೇ ಇಲ್ಲ. ನಾವು ಅಣ್ಣ ಅಂತ ಬಡ್ಕೊಂಡ್ರೂ ನಮಗೆ ನಮ್ಮ ರೆಸ್ಪಾನ್ಸ್ ಮಾಡಲಿಲ್ಲ. ಯಾಕೆಂದರೆ ಕ್ರೌಡ್ ಇತ್ತು. ಈ ಬಿಸಿಲಲ್ಲಿ ಯಾರಪ್ಪ ಗೇಯರು, ಅವ್ನು ಹೀರೋ ಅಂತ ಮಾಡ್ರು. ಅವನು ಗೊಬ್ಬರ ತುಂಬಕ್ಕೆ ಹೋಯ್ತಾನೆ, ಮರ ಕುಯ್ಯಕ್ಕೆ ಹೋಯ್ತಾನೆ. ನಮ್ಮ ಯಾರು ಕೆಲಸಕ್ಕೂ ಕರೆಯೋರು. ನಮ್ಮ ಹೆಂಗಸರು ನಾವೆಲ್ಲ ಟೊಮಟೊ ಹಣ್ಣು ಕುಯ್ಯಕ್ಕೆ ಹೋಗ್ಬೇಕು ಜೀವನ ಮಾಡ್ಬೇಕಾರೆ. ಅವನಿಗೂ 2 ಮಕ್ಕಳವೆ. ನಾವು ಹಿಂಗೆ ಸಾಕಿ ಹಿಂಗೆ ಮಾಡ್ತಾವೆ ಅಷ್ಟೇ. ತಿಥಿ ಸಿನಿಮಾ ಮಾಡಿದ್ದು, ನೆಕ್ಸ್ಟು ತರ್ಲೆ ವಿಲೇಜು, ಮತ್ತು ಹಳ್ಳಿ ಪಂಚಾಯಿತಿ, ಆಮೇಲೆ ಏನು ನಿಮ್ಮ ಪ್ರಾಬ್ಲಮ್ಮು, ಆಮೇಲೆ -3+1 ಅಂತ ಅದು ಆರ್ ಮೂವಿ. ಅದು ದೊಡ್ಡಬಳ್ಳಾಪುರದಲ್ಲಿ ತೆಗೆದು ಶೂಟಿಂಗ್ ಮಾಡಿದ್ರು. ರೈತರ ಮಕ್ಳಿಗೆ ಏನು ಕೊಡಲ ಅಂದರೆ ಏನು ಮಾಡೋದು ಸರ್? ರೈತರ ಮಕ್ಳು ಎಲ್ಲ ರೈತರು ಬೆಳೆ ಬೆಳೆದವ್ರಿಗೆ ಮಾತ್ರ ರೈತರ ಮಕ್ಳಿಗೆ ಕೊಡಬೇಕು, ಶ್ರೀಮಂತರಿಗೆ ಮಾತ್ರ ಹೆಣ್ಣು ಕೊಡಬೇಕು ಅಂತ ರೂಲ್ಸ್ ಐತಾ? ಸುಮಾರು ಜನ ಮಾತಾಡ್ತಾರೆ, ಏನೋ ಫಿಲಮ್ ಹೀರೋ ಆಗ್ಬಿಟ್ಟು ಕೆಲ್ಸಕ್ಕೆ ಬರ್ತೀಯ ಅಡವು. ಅದು ಸಿನಿಮಾ ಬೇರೆ, ನಾವು ಕೆಲಸ ಬೇರೆ ಮಾಡೋದು. ನಮ್ಮನ್ನು ಕರೆಯೋಣ ಕೆಲಸಕ್ಕೆ ಅಂತ ಕರಿತೀವಿ. ನೀನು ಸಿನಿಮಾ ಮಾಡಿದ್ವಿ ಬಂದಿಯಪ್ಪ ಕೆಲಸಕ್ಕೆ ಅಂತಾರೆ. ನಮಗೆ ಬೇಜಾರಾಯ್ತದೆ ಅಂತ ಹೇಳ್ತಾರೆ. ನೀವೇನು ಕೆಲಸ ಮಾಡೋದು? ಕೂಲಿ ಮಾಡ್ತೀನಿ ಕಣ. ಯಾರು ನಿಮ್ಮ ಮಗ ಯಾರು? ಅಭಿಷೇಕ್. ಯಾವ ಫಿಲಮ್ ಮಾಡೋರು ಅವರು? ತಿಥಿ ಫಿಲಮ್ ಮಾಡೋರು. ನ್ಯಾಷನಲ್ ಅವಾರ್ಡ್ ತಗೊಂಡು ಮತ್ತೆ ನೀವು ಗದ್ದೆ ಕೆಲಸ ಮಾಡ್ತಿದ್ದೀರಿ? ಯಾರು ಚಾನ್ಸ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ಮಪ್ಪ? ಕೂಲಿನಾರು ಮಾಡ್ಬೇಕು, ಜೀವನ ಮಾಡ್ಬೇಕಲ್ಲಪ್ಪ. ಯಾವ್ದನ್ನಾರು ಮಾಡಲೇಬೇಕು, ಜೀವನಕ್ಕೆ ವಾಟೆ ಪಡೋದು. ನಿಮ್ಮ ಮಗ ನ್ಯಾಷನಲ್ ಅವಾರ್ಡ್ ತಗೊಂಡು ನೀವು ಬೇರೆಯವ್ರ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ರೆ ಇದು ನಿಮ್ದೇನೋ ಗದ್ದೆ? ನಮ್ದಲ್ಲ ಗದ್ದೆ, ಬೇರೆಯವ್ರದು. ಕೂಲಿಗೆ ಬಂದ್ವಿ. ಎಷ್ಟಮ್ಮ ಕೂಲಿ ನಿಮಗೆ? 350 ಕೊಡ್ತಾರೆ. ಎಷ್ಟೋ ತನಕ ಕೊಯ್ಬೇಕು? 3 ಗಂಟೆ ಗಂಟೆ ಕೊಯ್ಬೇಕು. ಸಂಜೆ 3 ಗಂಟೆ ಕೊಯ್ಬೇಕಾ? ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ಬೇಕು ನೀವು? 8 ಗಂಟೆಗೆ 7:15 ಬರ್ಬೇಕು. ನಾಷ್ಟ ಮಾಡಿದ್ರಾ? ಮಾಡ್ದೆ ಈಗ 10 ಗಂಟೆಗೆ. ಅಭಿಯಣ್ಣಗೆ ನ್ಯಾಷನಲ್ ಅವಾರ್ಡ್ ತಗೊಂಡು ನೀವು ಗದ್ದೆ ಕೆಲಸ ಮಾಡ್ತಿದ್ದೇನಂದ್ರೆ ಯಾರು ಸಂಭಾವನೆ ಕೊಟ್ಟಿಲ್ವಮ್ಮ? ಯಾರು ಕೊಡ್ಲಿಲ್ಲ ಕಣಪ್ಪ, ಯಾರು ಕೊಡಲಿಲ್ಲ. ನಮ್ಮ ಯಾರು ಮಾತಾಡ್ಸಿಲ್ಲ. 1-2-3 ಪಿಕ್ಚರ್ ತಕೊಂಡ್ರು. ಅವರು ಏನೋ ಅವ್ರು ಹೊಟ್ಟೆ ತುಂಬಿಸ್ಕೊಂಡ್ರು, ನಮ್ಮ ಕೈ ಬಿಟ್ಬಿಟ್ಟು ಕಡ್ದೋದ್ರು. ಈಗೇನು ಮಾಡ್ತಾವ್ರೆ ನಿಮ್ಮ ಮಗವರು? ಗೊಬ್ಬರ ತುಂಬ್ತಾವ್ರೆ, ಮರ ಕುಯ್ತಾವ್ರೆ, ಕೂಲಿ ಮಾಡ್ತಾವ್ರ. ಕೂಲಿ ಅವ್ರಿಗೆ ಎಷ್ಟು ಕೂಲಿ? ಅವ್ರಿಗೊಂದು 400-500 ರೂಪಾಯಿ ಕೊಟ್ರೆ. ನಿಮ್ಮ ದಿನನಿತ್ಯ ಇದೇನೇ ಕೆಲಸ ನಿಮಗೆ? ಇದೇ ದಿನನಿತ್ಯ ಕೆಲಸ. ನೀವು ಬೆಳಗ್ಗೆ ಎದ್ದು ಬರ್ತೀರಿ ಕೆಲಸಕ್ಕೆ? ನಾವು ಬೆಳಗ್ಗೆ ಎದ್ದು ಬರ್ತೀವಿ, ಅವನು ಬೆಳಗ್ಗೆ ಹೋಯ್ತಾರೆ. ನಮ್ಮ ಇಡೀ ಕುಟುಂಬನೇ ನಾವು ಕೂಲಿ ಮಾಡ್ತಾ ಇರೋದು. 3 ಫಿಲಮ್ ಮತ್ತೆ ನ್ಯಾಷನಲ್ ಅವಾರ್ಡ್ ತಗೊಂಡವ್ರೆ. ಯಾರು ಚಾನ್ಸ್ ಕೊಡ್ಲೇ ಇಲ್ಲ. ಒಬ್ರು ಕೊಟ್ಟಿಲ್ವಾ? ಒಬ್ರು ಕೊಟ್ಟಿಲ್ಲ ಸರ್. ಇವತ್ತಿನವರೆಗೂ ಯಾರು ಫೋನ್ ಮಾಡಿಲ್ಲ? ಯಾರು ಫೋನ್ ಮಾಡಿಲ್ಲ ಸರ್ ನಮಗೆ. ಅವರೆಲ್ಲ ಮರ ಕುಯ್ತಾ ಇದ್ರಲ್ಲ, ನಿಮ್ಗೆಲ್ಲ ಹೊಟ್ಟೆ ಉರಿಯಲ್ವಾ ನಿಮ್ಮ ಮಗ ಆಗಿ? ನನ್ನ ಮಗ ಹೊಟ್ಟೆ ಉರಿತದೆ, ನನಗೆ ಎತ್ಕೊಳ್ಳು ಚುರುಕಂತದೆ. ಯಾರು ಚಾನ್ಸ್ ಕೊಡ್ಲಿವಲ್ಲ. ಹಿಂಗೆ ಕರ್ಕೋಗಿ ತಂದು ಹಿಂಗೆ ಮಾಡಿ ಇದು ಆಸೆ ತೋರ್ಬಿಟ್ಟು ಮೋಸ ಮಾಡೋದಿಲ್ಲ ಅಂತ ನಾವು ಸತ್ತ ಹೋಗ್ಬೇಕು ಅನಿಸ್ತದೆ. ಆದರೂ ಜೀವನ ಮಾಡ್ಕೊಂಡು ಜೀವನ ಮಾಡ್ತಾವೆ. ಇವತ್ತಿನವರೆಗೂ ಯಾರು ಬಂದು ಮನೆ ಮಕ್ಳಿಗೆ ಮಾತಾಡ್ತಿಲ್ಲ? ಯಾರು ಬಂದಿಲ್ಲ ಸರ್. ಒಬ್ರು ಬಂದಿಲ್ಲ? ಒಬ್ರು ಬಂದಿಲ್ಲ. ಒಬ್ರು ಬಂದಿಲ್ಲ. ಯಾರು ಬರ್ಲಿಲ್ಲಪ್ಪ. 3 ಫಿಲಮ್ ಲಾಸ್ಟ್ ಅವರು ಹೀರೋ ಮಾಡಿದ್ರು? ಅಷ್ಟೇ. 3 ಫಿಲಮ್? 3 ಫಿಲಮ್ ಮಾಡೋದು. ಹಂಗಾರೆ ಒಬ್ರು ಬಂದು ಇಲ್ಲ, ಒಬ್ರು ಬಂದು ಇಲ್ಲ ಕಣಪ್ಪ. ಮಾತಾಡ್ಸೂ ಇಲ್ಲ, ಮಾತನ್ನು ಮಾಡಿಸಿಲ್ಲ ನಮ್ಮ. ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ ಕನ್ನಡ ಜನತೆಗೆ?
ಇನ್ನು ಕರ್ನಾಟಕ ಜನತೆಗೆ ಎಲ್ಲಕ ಧನ್ಯವಾದ ಹೇಳ್ತೀನಿ. ನನಗೆ ಎಲ್ಲರೂ ನನ್ನ ಮಗನ ಒಂದು ಸೈಡ್ ರೀಲ ಒಂದು ಯಾವುದಾದ್ರು ಸರಿಯೇ ನನ್ನ ಮಗನ ಕರ್ಕೋಗಿ ಅವ್ರ ಕೈ ಹಿಡೀಲಿ, ಜೀವನ ಕೊಡಲಿ, ಅವ್ರಿಂದ ಬದುಕಲಿ ಅಂತ ಆಸೆ ಪಡ್ತೀನಿ ಕಣಪ್ಪ ನಾನು. ನ್ಯಾಷನಲ್ ಅವಾರ್ಡ್ ತಗೊಂಡು ನೀವಮ್ಮ ಗದ್ದೆ ಕೆಲಸ ಮಾಡ್ತಿದ್ದೀರಾ, ನಮಗೆ ಹೊಟ್ಟೆ ಉರಿತೈತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಅದೇ ನಮ್ಗೆ ನೀನೇನಪ್ಪ ಈಗೆಲ್ಲ ಕೈ ಬಿಟ್ಬಿಟ್ರು, ಇಮೇಲೆ ಯಾರು ದಾರಿ ತೋರ್ಸೇನೋ ಅಂತ ಬೇಡ್ಕತೀನಿ ಕಣಪ್ಪ ಅವ್ರು. ಯಾರು ಕರ್ಕೋಗಿ ನನ್ನ ಮಗನಿಗೆ ಕ್ಯಾನ್ಸ್ ಕೊಟ್ಟು ಅವ್ನ ಕೈ ಹಿಡ್ದು ಕಾಪಾಡಲಿ ಅಂತ ಬೇಡ್ಕತೀನಿ ಕಣಪ್ಪ ಅವ್ರು. ನಿಮ್ಮ ಹೆಸರು ಅಮ್ಮ? ಪ್ರೇಮಮ್ಮ ಅಂತ. ಪ್ರೇಮಮ್ಮ. ನಿಮ್ಮೂರು? ಹುಲಿಕೆರೆ ಕೊಪ್ಪಲು. ನನ್ನ ಹೆಸರು ಕಾವ್ಯ. ನೀವು ಯಜಮಾನ್ರು ತಿಥಿ ಫಿಲಮಲ್ಲಿ ಹೀರೋ ಆಗಿ ನಟಿಸ್ತಾರೋ, ನ್ಯಾಷನಲ್ ಅವಾರ್ಡ್ ತಗೊಂಡಿರೋ, ಇವಾಗ ಹೆಂಗಿದೆ ಅವ್ರ ಜೀವನ? ಈಗ ನಮ್ಮ ಮಾಮೂಲಿ ಅವ್ರು ಕೂಲಿ ಮಾಡ್ತಾರೆ, ಮರ ಕುಯ್ಯಕ್ಕೆ ಹೋಯ್ತಾರೆ, ಮಣ್ಣು ತುಂಬಕ್ಕೆ ಹೋಯ್ತಾರೆ, ಇಲ್ಲ ಕಬ್ಬು ತುಂಬಕ್ಕೆ ಬನ್ನಿ ಅಂದರು ಕಬ್ಬು ತುಂಬಕ್ಕೆ ಹೋಯ್ತಾರೆ, ಗೊಬ್ಬರ ತುಂಬಕ್ಕೆ ಹೋಯ್ತಾರೆ. ಈಗ ಜೀವನ ನಡಿಬೇಕಲ್ಲ. ಹೇಗಿದ್ದಾರೆ ಅವ್ರ ಮನೇಲಿ? ಹೆಂಗೆ ನಡೆಸ್ತಾರೆ? ನಿಮ್ಮ ಜೀವನ ಎಲ್ಲ ಹೆಂಗಿದೆ? ಜೀವನ ಎಲ್ಲ ಹೆಂಗೆ ನಡೆಸ್ತಾ ಇದ್ದಾರೆ? ಅವ್ರ ಅಪ್ಪ ಅಮ್ಮನ್ನೇ ನೋಡ್ಕೋಬೇಕು, ನಿಮ್ಮನ್ನು ನೋಡ್ಕೋಬೇಕು, ಹೇಗಿದೆ ಜೀವನ? ಜೀವನ ಈಗ ಸ್ವಲ್ಪ ಕಷ್ಟ, ಆರ್ಥಿಕ ವ್ಯವಸ್ಥೆ ತುಂಬ ಕಷ್ಟ ಆಗಿದೆ. ಅದಕ್ಕೆ ಈಗ ಕೂಲಿ ಕೆಲಸ ಮಾಡಕ್ಕೆ ಹೋಯ್ತಾವ್ರೆ. ನಿಮ್ಮ ಗಂಡ ನೀವು ಹೇಗೆ ಮದುವೆ ಆದ್ರಿ? ಹೀರೋ ಅಂತ ಏನಾದ್ರು ಮದುವೆ ಆದ್ರಾ, ಇಲ್ಲಾಂದ್ರೆ ಯಾವ ಥರ ಮದುವೆ ಆಗಿದ್ದು ನೀವು? ನಮ್ಮ ತಾಯಿಯವರು ಅವರು ಸಂಬಂಧರು ಅವ್ರ ಚಿಕ್ಕಮ್ಮನ ಮಗ ಅಂತ ಮದುವೆ ಮಾಡಿದ್ರು. ಅದು ಅವರು ಈ ಫಿಲಮ್ ತೆಗಿತಾರೆ ಅಂತ ನಮ್ಮ ತಾಯಿಯವ್ರಿಗೆ ಗೊತ್ತಿತ್ತು. ನಾನು ಈ ಊರಲ್ಲಿ ಇರಲಿಲ್ಲ, ಹಾಸ್ಟ್ಲಲ್ಲಿ ಇದ್ದು ಓದ್ತಿದ್ದೆ. ಹಂಗಾಗಿ ಅವ್ರು ಹೀರೋ ಅಂತ ಮದುವೆ ಮಾಡಿದ್ರು. ಅವ್ರಿಗೆ ಆಸೆ ಇತ್ತು, ಹೆಂಗೋ ನನ್ನ ಮಗಳು ಚೆನ್ನಾಗಿದ್ದಾಳೇನೋ, ಹೀರೋ ಶೂಟಿಂಗ್ ತೆಗಿಯಕ್ಕೆ ಹೋಯ್ತವನಿ ಅನ್ಕಂಡೆ ಅವ್ರು ಆಸೆ ಪಟ್ಟು ಮದುವೆ ಮಾಡಿದ್ರು. ಹಂಗಾಗಿ ಮದುವೆ ಆಯಿತು. ಜೀವನ ಹೇಗಿದೆ? ದಿನನಿತ್ಯ ಹೆಂಗಿದೆ? ಜೀವನದ ಕಷ್ಟಗಳೇನು? ಹೀರೋ ಆಗಿ ಅಂತ ಮದುವೆ ಆಗಿ ಅಂತಿದೆಯಾ? ನೋಡು, ಜೀವನ ಕಷ್ಟ ಇಲ್ಲ ನಿಮಗೆ ಈ ಸಲ. ಯಾವ ಫಿಲಮಲ್ಲೂ ಆ್ಯಕ್ಟಿಂಗ್ ಸಿಗ್ತಿಲ್ಲ ಅವರಿಗೆ. ಹೇಗಿದೆ ನಿಮ್ಮ ಜೀವನ? ಜೀವನ ಕಷ್ಟನೇ ಇದೆ ಅಣ್ಣ. ಆದರೆ ಈಗ ಏನು ಮಾಡೋದು, ಎಲ್ಲೂ ಚಾನ್ಸ್ ಸಿಗ್ತಾ ಇಲ್ಲ. ಅದಕ್ಕೆ ಕೂಲಿ ಕೆಲಸ ಮಾಡ್ತವ್ರೆ. ಯಾರಾದರೂ ನೋಡಿ ಕರ್ಕೊಂಡು ಹೋಗಿ ಚಾನ್ಸ್ ಕೊಟ್ಟರೆ ಕೊಡಲಿ. ಹೆಂಗಿದೆ ನಿಮ್ಮ ಜೀವನ? ಯಾವ ಥರ ಇರ್ತಾರೆ ಮನೇಲಿ ಅವರೆಲ್ಲ? ತುಂಬ ಕೋಪ, ಸ್ವಭಾವ ಯಾವ ಥರ ಅವ್ರದ್ದು? ಮಾಮೂಲಿ ಏನೂ ಇಲ್ಲ ಅಣ್ಣ. ಎಲ್ಲ ಅವ್ರು ತುಂಬ ಒಳ್ಳೆಯವರೇ, ಏನಿಲ್ಲ. ಆದರೆ ವ್ಯವಸಾಯ ಮಾಡ್ತಾರಲ್ಲ, ಅದರಿಂದ ಅವರು ಹೀರೋ ಆಗಿ ಅವ್ರು ಎಲ್ಲಾರು ಒಂದೇ ರೀತಿ ಕಾಣ್ತಾರೆ. ಇಲ್ಲ ನಾನು ಹೀರೋ ಇಲ್ಲ, ಆ ಥರ ಏನಿಲ್ಲ ಅಣ್ಣ. ಎಲ್ಲ ಒಂದೇ ರೀತಿ ನೋಡ್ತಾರೆ. ಈಗ ಫ್ರೆಂಡ್ಸ್ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಎಲ್ಲ ಒಂದೇ ರೀತಿ ಮಾತಾಡ್ಸೋದು. ನಾನು ಹೀರೋ, ಅವ್ರು ಯಾಕೆ ಮಾತಾಡಿಸ್ಬೇಕು, ಅವ್ರು ಶ್ರೀಮಂತರು, ಅವ್ರು ಕಾರಲ್ಲಿ ಬರ್ತಾರೆ, ಪಕ್ಕದ ಮನೆಯವ್ರು ಯಾಕೆ ಆ ಥರ ಏನು ಮಾತಾಡ್ಸಲ್ಲ. ಅಣ್ಣ ಅಕ್ಕ ಅಂತಲೇ ಮಾತಾಡ್ಸೋದು. ಅವರು ಬಾಯಿ ತೆಗೆದ್ರೆ ಅಣ್ಣ ಅಕ್ಕ ಅವ್ವ ಅಂತಲೇ ಮಾತಾಡ್ಸೋದು. ನಾವು ಈ ನಮ್ಮ ಅಭಿಯವ್ರಿಗೆ ತಿಥಿ ಫಿಲಮು ಯಾವುದೋ ಅವಕಾಶ ಬರಲಿಲ್ಲ ಅಂದಾಗ ನಾವು ಸುದೀಪ್ ಸರ್ನ ಮೀಟ್ ಮಾಡೋಣ ಅಂತ ಹೋಗಿದ್ದು. ಯಾಕೆಂದರೆ ಅಭಿಯವರು ಸುದೀಪ್ ಸರ್ನ ಅಪ್ಪಟ ಅಭಿಮಾನಿ. ನಮ್ಮೂರಲ್ಲಿ ಸುದೀಪ್ ಸರ್ದು ಬಳಗನೆ ಐತೆ. ನಾವು ಆ ಟೈಮಲ್ಲಿ ಹೋದಾಗ ಅವರು ನಮ್ಮನ್ನ ನೋಡಲೇ ಇಲ್ಲ. ನಾವು ಅಣ್ಣ ಅಣ್ಣ ಅಂತ ಬಡ್ಕೊಂಡ್ರೂ ನಮಗೆ ನಮ್ಮ ರೆಸ್ಪಾನ್ಸ್ ಮಾಡಲಿಲ್ಲ. ಯಾಕೆಂದರೆ ಕ್ರೌಡ್ ಇತ್ತು. ಬೇಕಾದ್ರೆ ಡೇಟ್ ಎಷ್ಟು ಅಂತ ಬೇಕಾದ್ರೆ ಹೇಳ್ತೀನಿ. ನಾವು ಸುದೀಪ್ ಸರ್ನ ಮೀಟ್ ಮಾಡೋಕ್ಕೆ ಹೋದದ್ದು ಫೆಬ್ರವರಿ 27ನೇ ತಾರೀಕು 2022ರಲ್ಲಿ. ಅವ್ರ ಮನೆಯಿಂದ ಈಚೆಗಡೆ ಬಂದರು. ಈಚೆಗಡೆ ಬಂದಾಗ ನಾವು ಅಣ್ಣ ಅಣ್ಣ ಅಂತ ಎಲ್ಲ ಕೂತ್ಕೊಂಡು, ಆದರೂ ರೆಸ್ಪಾನ್ಸ್ ಮಾಡಲಿಲ್ಲ, ಹೊಂಟೋದ್ರು. ಯಾಕೆಂದರೆ ನಮ್ಮ ಹಳ್ಳಿ ಪ್ರತಿಭೆಗಳು ಎಂತೆಂಥವ್ರೋ ಬಂದು ಬೆಳೆದವ್ರೆ. ಯಾಕೆಂದರೆ ಇವ್ರಿಗೆ ಹಣಬಲನೂ ಇಲ್ಲ, ಜನಬಲನೂ ಇಲ್ಲ, ಎರಡೂ ಇಲ್ಲ ಅಂದಾಗ ನಾವು ಸುದೀಪ್ ಸರ್ ಹತ್ರ ಒಂದು ಸೈಡ್ ಆ್ಯಕ್ಟ್ರಾಗಾರು ಕೇಳೋಣ ಅಂತ ಹೋದೋ. ಅವರು ಕರೆಕ್ಟಾಗಿ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಅಂದರೆ ಅವರು ನಮ್ಗೆ ನೋಡಲೇ ಇಲ್ಲ ನಮ್ಮನ್ನ. ಆ ಕ್ರೌಡ್ ಒಳಗೆ ಹೆಂಗೆ ನೋಡ್ತಾರೆ ಅಂತ ಸಾವಿರಾರು ಜನ ಬಂದು ಸೇರಿದರು. ಇವ್ರು ಯಾವ್ದಾರು ಒಂದು ಅವಕಾಶ ಕೊಟ್ಟರೆ ಇವ್ರು ಬೆಳೀತಾರೆ ಅನ್ನೋದೊಂದು ನಮಗೆ ನಂಬಿಕೆ ಐತೆ. ಸುದೀಪ್ ಸರ್ನ ಕೇಳ್ಕೊಳ್ಳೋದು ಇಷ್ಟೇ, ಯಾವ್ದಾದ್ರು ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ. ಸುದೀಪ್ ಅಣ್ಣನ ಅಪ್ಪಟ ಅಭಿಮಾನಿ. ಸುದೀಪ್ ಅಣ್ಣನ ಫಿಲಮ್ ಅಭಿಮಾನಿ ಫಸ್ಟ್ ಥಿಯೇಟರಲ್ಲಿ ಹೋಗಿ ನೋಡ್ತಾರಾ? ಹೌದು, ನೋಡ್ತಾರೆ. ಮಾರ್ಕ್ ಮೂವಿಗೋಸ್ಕರ ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡ ದೊಡ್ಡ ಸುದೀಪ್ ಸರ್ ಮೂವಿ ಯಾವುದೇ ಬರಲಿ ಅವ್ರು ನೋಡ್ತಾರೆ. ಸುದೀಪ್ ಅಣ್ಣಂಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನಮ್ಮ ಹಳ್ಳಿಯಿಂದ ಎಂತೆಂಥವ್ರು ಹೋಗಿ ಬೆಳೆದವ್ರೆ. ಬಿಗ್ ಬಾಸಲ್ಲಿ ಬೇಕಾದ್ರೆ ಇವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡಿ ಅಂತ ಒಂದು ಕೇಳ್ಕೊಳ್ತೀನಿ. ಏಕೆಂದ್ರೆ ಹಣಬಲನೂ ಇಲ್ಲ, ಅವ್ರಿಗೆ ಜನಬಲನೂ ಇಲ್ಲ. ಯಾವುದಾದ್ರು ಒಂದು ಸೈಡ್ ಆ್ಯಕ್ಟ್ರಾಗಾರು ಕೊಟ್ಟರೆ ಇವ್ರು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ಸರ್. ಹಳ್ಳಿ ಪ್ರತಿಭೆ ಬೆಳೆಸ್ಬೇಕು. ಈಗ ಹಳ್ಳಿ ಪ್ರತಿಭೆನ ಬೆಳೆಸ್ಬೇಕು ಅಂದರೆ ಏನು ಮಾಡಬೇಕು? ಏನಾಗುತ್ತೆ ಅವ್ರ ಕೈಲಿ? ಹಳ್ಳಿ ಪ್ರತಿಭೆನೇ ಬೆಳೆಸ್ಬೇಕಲ್ವ ನೀವು? ಹಳ್ಳಿ ಪ್ರತಿಭೆನ ಮೂಲೆ ಗುಂಪು ಮಾಡ್ತಿದ್ದಾರಾ ಅಂತ?
ಹೌದು, ಹಳ್ಳಿ ಪ್ರತಿಭೆಗಳಿಗೆ ಇವ್ರಿಗೆ ಮೂಲೆ ಗುಂಪೆ ಮಾಡ್ತಾವ್ರೆ. ಯಾವುದೂ ಅವಕಾಶ ಸಿಗಲಿಲ್ಲ ಅಂದಾಗ ಇವರು ಯಾವುದಕ್ಕೆ ತೆರೆ ಮೇಲೆ ಯಾವುದು ಬರ್ತಾ ಇಲ್ಲ. ಅದಕ್ಕೆ ಇವ್ರಿಗೆ ಯಾವ್ದಾದ್ರು ಒಂದು ಅವಕಾಶ ಕೊಡಬೇಕು. ಯಾಕೆಂದರೆ ಇವರು ಸಂಸಾರನೂ ಸಾಗೋಕ್ಕಾಯ್ತಾಯಿಲ್ಲ. ಗೊಬ್ಬರ ತುಂಬೋದು, ಮರ ಕೊಯ್ಯೋದು ಈ ಕೆಲಸಕ್ಕೆ ಹೋಗ್ತಾರೆ. ಇಬ್ಬರು ಗಂಡು ಮಕ್ಕಳಿದ್ದಾರೆ. ಈ ಜೀವನ ನಡೆಸಬೇಕು ಅಂದಾಗ ಆ ಕೆಲಸ ಮಾಡಲೇಬೇಕಾಗುತ್ತೆ. ಇವ್ರಿಗೆ ಯಾವ್ದಾದ್ರು ಅವಕಾಶ ಸಿಕ್ಕಿದ್ರೆ ಅವರು ಹೋಗ್ತಾರೆ, ಖಂಡಿತವಾಗ್ಲೂ ಹೋಗ್ತಾರೆ. ಅಭಿಣ್ಣಂಗೆ ಗದ್ದೆ ಪದ್ದೆ ಜಮೀನೇನಿಲ್ಲ ಇವ್ರಿಗೆ, ಏನು ಇದ್ರೆ ಒಂದು 10 ಗುಂಟೆ ಇರ್ಬೋದು ಅಷ್ಟೇ. ಅದು ಹೊಲ. ಇಡೀ ಫಿಲಮಲ್ಲಿ ಅಭಿಣ್ಣವ್ರಿಗೆ ಏನು ಸಹಾಯ ಮಾಡಲಿಲ್ವ ಅಂತ? ಅದೇ ಒಂದು 3 ಲಕ್ಷ ಏನೋ ಕೊಟ್ಟಿರ್ಬೋದು. ಅಂದರೆ ಇವ್ರದ್ದು ಹಂಚಿನ ಮನೆ ಐತೆ, ಅದೆಲ್ಲನೂ ರೆಡಿ ಮಾಡಿಸ್ಕೊಂಡವ್ರೆ. ಅವ್ರದ್ದೇನು RCC ಅಂತ ಮನೆ ಏನಿಲ್ಲ, ಅವರು ಎಲ್ಲನೇ ರೆಡಿ ಮಾಡಿಸ್ಕೊಂಡವ್ರೆ. ಬಂದಂಥ ದುಡ್ಡು ಅಭಿಣ್ಣವ್ರು ಊರಲ್ಲಿ ಹೀರೋ ಆಗಿ ಇರ್ತಾರಾ ಇಲ್ಲಾಂದ್ರೆ ವ್ಯಕ್ತಿಯಾಗಿರ್ತಾರ? ಸಾಮಾನ್ಯ ವ್ಯಕ್ತಿ, ನ್ಯಾಚುರಲ್ ಆಗಿ ಇರ್ತಾರೆ ಅವರು ಸಾಮಾನ್ಯ ವ್ಯಕ್ತಿನೇ ಆಗಿರ್ತಾರೆ. ಒರಟು ಸ್ವಲ್ಪ ಅದೇ ಥರನೇ, ಏನು ಜಾಸ್ತಿ ಏನು ಅವರು ಸೋಕಿಯಿಂದ ಬೆಳೆದವರು ಅಲ್ಲ, ಸೋಕಿಯಾಗಿರೋದು ಇಲ್ಲ. ನಮ್ಮ ಹಳ್ಳಿ ಜನ ಹೆಂಗಿರ್ತಾರೆ ಹಂಗಿರ್ತಾರೆ. ಜೀವನ ತುಂಬ ಕಷ್ಟ ಇದೆ. ಹಾಂ ಹೌದು, ತುಂಬ ಕಷ್ಟ ಇದೆ. ಅವ್ರಿಗೆ ಯಾವ್ದಾದ್ರು ಒಂದು ಅವಕಾಶ ಕೊಟ್ಟರೆ ತುಂಬ ಬೆಳೀತಾರೆ ಅಂತ ನಂಬಿಕೆ ಐತೆ. ಎಂತೆಂಥವ್ರಿಗೂ ಅವಕಾಶ ಐತೆ ಬಿಗ್ ಬಾಸಲ್ಲಿ, ಜನಬಲ ಹಣಬಲ ಇರೋರಿಗೆ. ಇವ್ರಿಗೂ ಒಂದು ಅವಕಾಶ ಕೊಡಲಿ ಅನ್ನೋದು ನಮ್ಮಂಥ ನಂಬಿಕೆ. ನಾವು ಸುದೀಪ್ ಅಣ್ಣನ ಅಪ್ಪಟ ಅಭಿಮಾನಿಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹುಲಿಕೆರೆ ಕೊಪ್ಪಲು ಗ್ರಾಮದ ವತಿಯಿಂದ ನಾವು ದಯವಿಟ್ಟು ಒಂದು ಅವಕಾಶ ಕೊಡಿ ಸುದೀಪ್ ಸರ್ಗೆ ಅಂತ ಕೇಳ್ತೀನಿ. ಸುದೀಪ್ ಸರ್ ಬನ್ನವಿ ಅಂತ. ನಿಮ್ಮ ಹೆಸರು? ಕಾರ್ತಿಕ್ ಅಂತ, ಹುಲಿಕೆರೆ ಕೊಪ್ಪಲು. ನಾವು ಹೀರೋ ಆದಮೇಲೆ ಸಹ ಯಾರೂ ನಮ್ಮ ಕೆಲಸಕ್ಕೂ ಕರಿತಿರಲ್ಲ. ಅವರು ಏನೋ ಹೀರೋ ಅಪ್ಪನ ಏನು ಕರೆದು ಸುಮ್ಮನೆ ಈಗ ಅವರು ಬಿಟ್ಬಿಟ್ರಲ್ಲ, ಯಾರೂ ಸಪೋರ್ಟ್ ಕೊಡಲಿಲ್ವಲ್ಲ, ಬಿಟ್ಟು ನಾವು ಈ ಆರಂಭಕ್ಕೆ ನಿಂತ್ಕೊಂಡು ಅಷ್ಟು ಬಿಟ್ರೆ ಇನ್ನೇನು. ನಿಮ್ಮ ಮಗ ಹೀರೋ ಆಗಿದ್ದಾರೋ? ನೀವು ನೋಡ್ರೆ ಗದ್ದೆ ಕೆಲಸ ಮಾಡ್ತಿದ್ದೀರಾ, ನ್ಯಾಷನಲ್ ಅವಾರ್ಡ್ ತಗೊಂಡವ್ರು ನಿಮ್ಮ ಮಗ. ತಗೊಂಡವ್ರೆ, ಅದು ನಮಗೆ ಇದು ಬರ್ಲಿವಲ್ಲಪ್ಪ, ಹಣೆ ಬರ ತರಲಿಲ್ಲ ನಾವು. ಈ ಬಿಸಿಲಲ್ಲಿ ಗೇಯುವಂಥ ಪರಿಸ್ಥಿತಿ ಬಂತು ಅಷ್ಟೇ. ಎಷ್ಟು ರೂಪಾಯಿ ಕೊಡ್ತಾರೆ ಒಂದು ದಿನಕ್ಕೆ ಕೂಲಿ? ಏನು ಒಂದು 300 ರೂಪಾಯಿ ಕೊಡ್ತಾರೆ ಒಂದು ದಿನಕ್ಕೆ. ಎಷ್ಟು ಗಂಟೆಗೆ ಬಂದಿದ್ದೀರಾ ಬೆಳಗ್ಗೆ? ಬೆಳಗ್ಗೆ 7:30 ಬಂದ್ವಿ. ತಿಂಡಿ ತಿಂದಿರೋ ಇಲ್ವೋ? ತಿಂಡಿ ತಿಂತೀವಿ, ತಿಂದಿನ ಹಂಗೆ ಇರೋಕ್ಕಾಗಲ್ಲ. ನಿಮ್ಮ ಮಗ ಏನು ಕೆಲಸ ಮಾಡ್ತಾವ್ರೆ? ಈಗ ಮರ ಕೊಯ್ತಾರೆ. ಮರ ಹೋಗಿ ಗೊಬ್ಬರ ತುಂಬೋದು ಎಲ್ಲ ಮಾಡ್ತಾವ್ರೆ. ಏನು ಇಂಪ್ರೂವ್ಮೆಂಟ್ ಇಲ್ಲ. ಸಪೋರ್ಟೇ ಇಲ್ವಲ್ಲ ಸರ್. ಸಪೋರ್ಟ್ ಯಾರು ಸಪೋರ್ಟ್ ಮಾಡಲಿಲ್ಲ, ಅವನು ಹಿಂಗಾಗೋದ. ಈ ಬಿಸಿಲಲ್ಲಿ ಯಾರಪ್ಪ ಗೇಯರು, ಅವ್ನು ಹೀರೋ ಅಂತ ಮಾಡ್ರು. ಅವನು ಗೊಬ್ಬರ ತುಂಬಕ್ಕೆ ಹೋಯ್ತಾನೆ, ಮರ ಹೋಯ್ತಾನೆ. ನಮ್ಮ ಯಾರು ಕೆಲಸಕ್ಕೂ ಕರೆಯೋರು. ನಮ್ಮ ಹೆಂಗಸರು ಎಲ್ಲ ನಾವೆಲ್ಲ ಟಮಾಟೆ ಹಣ್ಣು ಹೋಗ್ಬೇಕು ಜೀವನ ಮಾಡ್ಬೇಕಾರೆ. ಅವನಿಗೂ 2 ಮಕ್ಕಳವೆ. ನಾವು ಹಿಂಗೆ ಸಾಕಿ ಹಿಂಗೆ ಮಾಡ್ತಾವೆ ಅಷ್ಟೇ. ಮದುವೆ ಆಗಿದೆ ಅವ್ರಿಗೆ? ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು. ಮದುವೆ ಆಗದೆ. ಅವ್ರನ್ನೆಲ್ಲ ಮನೆ ಸಂಸಾರ ಎಲ್ಲ ಅವರೇ ನಡೆಸ್ಬೇಕು? ಎಲ್ಲ ಅವ್ರದ್ದೇ ಬಿಟ್ಬಿಟ್ಟಿವಿ. ಎಲ್ಲ ಅವರೇ ಮಾಡಬೇಕು. ಅವ್ರಿಗೆ ಗೇಯ್ಕ ಬಂದು ಮಾಡ್ತಾರೆ. ಗೇದರ್ ಇಲ್ಲ ಸರ್, ಗೇದ್ರು ಉಂಟು, ಗೇದರ್ ಇನ್ನೇನಿರೋದು ಆರಂಭ. ಜಮೀನು ಇರೋದ? ಜಮೀನು ಇಲ್ಲ, ಏನೂ ಇಲ್ಲ. ಜಮೀನು ನಿಮಗೆ ಇಲ್ಲ. ಮತ್ತೆ ಇವರು ಹೀರೋ ಆಗ್ಬಿಟ್ಟು ಯಾಕೆ ಕೈ ಬಿಟ್ಬಿಟ್ರು? ಪ್ರೊಡ್ಯೂಸರ್ ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಕೈ ಬಿಟ್ಬಿಟ್ಟಾರಲ್ಲ, ಯಾಕೆ? ಯಾರಿಗೂ ಸಪೋರ್ಟ್ ಇಲ್ಲ ಅಂತ ಬಿಟ್ಬಿಟ್ರು ಇವರು. ಸಪೋರ್ಟ್ ಕೊಡಲಿಲ್ಲ ಯಾರು ಅಂದ್ಬಿಟ್ಟು ಕೈ ಬಿಟ್ರು. ಇವಾಗ ಏನು ಮಾಡಲ್ಲ ಅವರು, ಬರೀ ಮರ ಕೊಯ್ತಾರೆ, ಗೊಬ್ಬರ ಇರ್ತಾರೆ, ಇನ್ನೇನು ಮಾಡಲ್ಲ. ಮತ್ತೆ ಅವರು ನಮ್ಗೆ ಊಟ ಮಾಡೋಕ್ಕೂ ನಮ್ಮ ಹೀರೋ ಅಂದ್ಬಿಟ್ಟು ಯಾರು ಕರೆಯಲ್ಲ ನಮ್ಮನ್ನ, ಗದ್ದೆ ಕೆಲ್ಸಕ್ಕೂ ನಮ್ಮ ಅಪ್ಪ ನಮ್ಮ ಅಮ್ಮನ್ನ ಅಂತ ಅವ್ರು ಹೇಳ್ತಿದ್ರು. ಯಾಕೆ ಈಗಲೂ ಕರಿತಾ ಇಲ್ಲ ಸರ್ ನಾವು ಬಲವಂತಲ್ಲಿ ಬಂದು ಗೇಯ್ತಾ ಇರೋದು. ಇನ್ನು ಊಟಕ್ಕೆ ಏನು ಮಾಡ್ಬೋ ನಾವು? ಅವನೊಬ್ಬರೇ ನಂಬ್ಕೊಂಡ್ರೆ ತಂದಾಕನ? ನಾವು ವಸಿ ಮಾಡ್ರೆ ಅವ್ನು ತಂದಾಕ್ತಾನೆ ಅಂದ್ಕೊಂಡು ಗೇಯ್ತಾವೆ. ಸರ್ ನೋಡಿದ್ರಿ ನೀವು ಅದರಿಂದ ಬೆಳಗ್ಗೆಯಿಂದ ನಮ್ಮ ತಂದೆ ತಾಯಿ ನಮ್ಮ ಮನೆ ಎಲ್ಲ ನೋಡ್ಕೊಂಡು ಬಂದಿದ್ದೀರಿ. ನಮ್ಮ ಊರೆಲ್ಲ ನೋಡ್ಕೊಂಡು ಬಂದಿರ್ತಾನೆ. ಮಾಮೂಲಿ ಯಾವ ಥರ ಜೀವನ, ಸಿನಿಮಾದೇ ಬೇರೆ ಲೋಕ ಆಯಿತು. ಈಗ ಹಳ್ಳಿ ಜೀವನ ಮಾಡ್ತಾಯಿದ್ದೀನಿ ನಾನು. ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕರೆ ಸಿನಿಮಾ ಮಾಡೇ ಮಾಡ್ತೀವಿ ಖಂಡಿತ. ಈಗ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂದ್ಬಿಟ್ಟು ನಾವು ಮನೆಗೆ ಕೂತ್ಕೊಂಡ್ರೆ ಆಗಲ್ಲ. ಮಾಮೂಲಿ ಹೊಟ್ಟೆ ತುಂಬಿಸ್ಬೇಕಂದ್ರೆ ಏನೋ ಮಾಡಲೇಬೇಕಲ್ಲ. ಅದಕ್ಕೋಸ್ಕರ ಕೂಲಿ ಕೆಲಸ ಮಾಡ್ತಾಯಿದ್ದೀವಿ. ಟ್ಯಾಕ್ಟ್ರ್ ಓಡಿಸ್ತೀವಿ, ಮರ ಕುಯ್ತೀವಿ, ಮಾಮೂಲಿ ಗೊಬ್ಬರ ಸುರಿತೀವಿ, ಮಾಮೂಲಿ ಟೊಮೊಟೊ, ಪ್ರತಿಯೊಂದು ಕೂಲಿ ಒಂದು ಕೆಲಸ ಏನು ಮಾಡ್ತಾರೆ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತೀವಿ ಸರ್, ಅಷ್ಟೇ. ಯಾಕೆ ಈ ಥರ ಕೆಲಸ ಮಾಡ್ತಿದ್ದೀರಾ? ಯಾಕೆ ಈ ಥರ ಕೆಲಸ ಮಾಡ್ತೀವಿ ಅಂದರೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿಲ್ಲ, ಸಿನಿಮಾ ಮಾಡ್ತೀವಿ ಅಂತ ನಮ್ಗೆ ಗೊತ್ತೂ ಇರಲಿಲ್ಲ. ಅದಕ್ಕೋಸ್ಕರ ಸಿನಿಮಾ ರಂಗನೇ ಬೇರೆ, ಹಳ್ಳಿ ಜೀವನನೇ ಬೇರೆ ಸರ್. ತಿಥಿ ಸಿನಿಮಾ ಬಿಟ್ರೆ ಬೇರೆ ಸಿನಿಮಾಗಳಲ್ಲಿ ಯಾವ ಸಿನಿಮಾಗಳು ಯಾಕೆ ಅಭಿನಯಿಸ್ತಿದ್ರಿ ಸರ್? ತಿಥಿ ಸಿನಿಮಾ ಫಸ್ಟು ನಾವು ತಿಥಿ ಸಿನಿಮಾ ಮಾಡಿದ್ವು. ನೆಕ್ಸ್ಟು ತರ್ಲೆ ವಿಲೇಜು, ಮತ್ತು ಹಳ್ಳಿ ಪಂಚಾಯಿತಿ, ಆಮೇಲೆ ಏನು ನಿಮ್ಮ ಪ್ರಾಬ್ಲಮ್ಮು, ಆಮೇಲೆ -3+1 ಅಂತ, ಅದು RR ಮೂವಿ. ಅದು ದೊಡ್ಡಬಳ್ಳಾಪುರದಲ್ಲಿ ತೆಗೆದು ಶೂಟಿಂಗ್ ಮಾಡಿದ್ರು. ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ನಿಮ್ಮದೇ ಜವಾಬ್ದಾರಿನಾ? ಸರ್ ಎಲ್ಲ ನಮ್ಮದೇ ಜವಾಬ್ದಾರಿ.
ಮಾಮೂಲಿ ನಾನು ಮತ್ತು ನಮ್ಮ ಮನೆಯವರು ನಮಗೆ ಮತ್ತು 2 ಮಕ್ಕಳಿದೆ, 2 ಗಂಡು ಮಕ್ಕಳು, ಮತ್ತು ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲ ಇದ್ದಾರೆ. ಎಲ್ಲರೂ ಮಾಡ್ಬೇಕಾ ಸರ್, ಸಂಸಾರ ಸಾಗಿಸ್ಬೇಕಂದ್ರೆ ಸಾಗರ ನೀಗಿಸಬೇಕಾ ಸರ್, ಸಂಸಾರನೇ ಸಾಗರ ಥರ. ಫಿಲಮಲ್ಲಿ ಅವಕಾಶ ಯಾಕೆ ಸಿಗಲಿಲ್ಲ ನಿಮಗೆ? ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್. ಅದು ಸಿನಿಮಾ ಬತ್ತು ಮಾಡ್ದೋ ಅದು ಕತೆ ಮುಗೀತು. ಸಿನಿಮಾ ಆದವ್ರು ಮತ್ತೆ ತಿರ್ಗಾ ನಮ್ಮ ಕಡೆ ತಿರ್ಗಿ ನೋಡಲಿಲ್ಲ, ನಾವು ಹೋಗಿಲ್ಲ ಸರ್. ಯಾರು ನಿಮ್ಮನ್ನ ಸಿನಿಮಾ ಮಾಡಿ ಬನ್ನಿ ಅಂತ ಯಾರು ಕರೆದಿಲ್ವಾ ನಿಮ್ಮನ್ನ? ಯಾರೂ ಕರೆದಿಲ್ಲ ಸರ್, ಖಂಡಿತ. ಜೀವನಕ್ಕಾಗಿ ಏನೆಲ್ಲ ಕೆಲಸ ಮಾಡ್ತೀರಿ, ಕಷ್ಟ ಅನಿಸ್ತಿಲ್ವಾ ನಿಮಗೆ? ಸರ್ ಕಷ್ಟ ಅನ್ನಿಸ್ತು ಅಂದ್ಬಿಟ್ಟು ಕಷ್ಟಪಡ್ದೇ ಯಾವುದು ಸುಖ ಮಾಡೋಕ್ಕಾಗಲ್ಲ ಸರ್. ಕಷ್ಟಪಟ್ರೇ ಸುಖ ಅಲ್ವಾ, ನಿಮಗೂ ಗೊತ್ತಾಗ್ತಾನೆ. ನೀವು ಯಾಕೆ ಅಲ್ಲಿಂದ ನಾವು ಮುಡಿಕೊಂಡಿದ್ದೀರಿ ಹಾಗೆ. ಜನರು ನಿಮ್ಮನ್ನ ಯಾರು ಗುರುತಿಸ್ತಿಲ್ವಾ? ಸರ್ ಇಲ್ಲ, ಎಲ್ಲ ನಮ್ಮ ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಗುರ್ತಿಸ್ತಾರೆ ಸರ್ ಆಲ್ರೆಡಿ. ನೀವು ಬೇರೆ ನಿರ್ಮಾಪಕರು ನಿರ್ದೇಶಕರ ಅವಕಾಶ ಕೊಡಿ ಅಂತ ಕೇಳಲಿಲ್ವಾ? ಸರ್ ಎಲ್ಲ ಯಾರು ಕೇಳಿಲ್ಲ ಸರ್. ನಾವು ಅವರು ಕೇಳಿಲ್ಲ, ಅವರು ಬಂದಿಲ್ಲ, ನಾವು ಎಲ್ಲೂ ನಮ್ಗೆ ಗೊತ್ತಿಲ್ಲ ಸರ್. ಟಚಿಂಗ್ ಇಲ್ಲ ಸರ್. ಹಳ್ಳಿ ಮುಖ ಉಳ್ಳಿ ಸಾರು ಅಂದಂಗೆ ಏನು ತಿಥಿ ಸಿನಿಮಾ ಅವಾರ್ಡ್ ಪಡ್ಕೊತು, ಯಾವುದೋ ಸಿನಿಮಾ ದುಡ್ಡು ಮಾಡ್ಕೊಂಡು ತಿರ್ಗಿ ಮತ್ತೆ ಬರನೇ ಇಲ್ಲ ಸರ್. ಗಡ್ಡಪ್ಪ ತೀರೋದ್ರು, ಆ ಸಮಯಕ್ಕೆ ನೀವು ಹೋಗಿದ್ರಾ? ಇಲ್ಲ ಸರ್, ಅವರು ನಮ್ಗೆ ಗೊತ್ತಿಲ್ಲ ಸರ್. ತೀರೋಗಿದ್ದು ಅದು ಮಾರನೇ ಗೊತ್ತಾಯಿತು. ಅದು ಮಾರನೆಗೆ ಆಲೆ ಹೋಗೋದಕ್ಕೆ ಡಬನಾಗಿ ಸರ್ ಹೋಗಿಲ್ಲ ನಾವು. ರಾಷ್ಟ್ರ ಪ್ರಶಸ್ತಿ ಸಿಕ್ಕ ಚಿತ್ರದ ನಟ ನೀವು, ನಿಮಗೆ ಕೂಲಿ ಕೆಲಸ ಮಾಡೋದಕ್ಕೆ ಆಗ್ಲಿಲ್ವಾ? ಯಾಕೆ ಸರ್ ಬೇಜಾರಾಗುತ್ತೆ? ಮಾಮೂಲಿ ಕೂಲಿ ಕೆಲಸನೇ ಮಾಡ್ಕೊಂಡಿದ್ದು ನಾವು. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತಾರೆ, ಅವ್ರಿಗೆ ನೀವೇನು ಹೇಳ್ತೀರಾ? ಸರ್ ರೈತರ ಮಕ್ಳಿಗೆ ಹೆಣ್ಣು ಕೊಡಲಿ ಅಂದರೆ ರೈತರ ಮಕ್ಕಳು ಎಲ್ಗೋಬೇಕು ಸರ್? ಎಲ್ಲ ಗೌರ್ಮೆಂಟ್ ಕೆಲಸ, ಅಫಿಷಿಯಲ್ ಕೆಲಸ ಅಂತಂದರೆ ರೈತರ ಮಕ್ಳು ಎಲ್ಗೋಬೇಕು? ಈಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ವಲ್ಲ, ಏನು ಹೇಳ್ತೀರಾ ಅದ್ರ ಬಗ್ಗೆ? ರೈತರ ಮಕ್ಳಿಗೆ ಹೆಣ್ಣು ಕೊಡಲಿ ಅಂದರೆ ಏನು ಮಾಡೋದು ಸರ್? ರೈತರ ಮಕ್ಳು ಎಲ್ಲ ರೈತರು ಬೆಳೆದವ್ರಿಗೆ ಮಾತ್ರ ರೈತರ ಮಕ್ಳಿಗೆ ಕೊಡಬೇಕು, ಶ್ರೀಮಂತರಿಗೆ ಮಾತ್ರ ಹೆಣ್ಣು ಕೊಡಬೇಕು ಅಂತ ರೂಲ್ಸ್ ಐತಾ? ನಿಮಗೆ ಈ ಥರ ಕೆಲಸ ಮಾಡ್ತಿರಲ್ಲ, ಯಾರು ಬಂದು ಏನಾರು ಅಂದರೆ ಯಾಕೆ ಈ ಕೆಲಸ ಮಾಡ್ತೀನಿ ಅಂತ ನಿಮಗೆ ಬೇಜಾರಾಗಲ್ವಾ? ಸರ್ ಸುಮಾರು ಜನ ಮಾತಾಡ್ತಾರೆ, ಏನೋ ಫಿಲಮ್ ಹೀರೋ ಆಗ್ಬಿಟ್ಟು ಕೆಲ್ಸಕ್ಕೆ ಬರ್ತೀಯ ಅಡವು, ಅದು ಸಿನಿಮಾ ಬೇರೆ, ನಾವು ಕೆಲಸ ಬೇರೆ ಮಾಡೋದು. ನಮ್ಮನ್ನು ಕರೆಯೋಣ ಕೆಲಸಕ್ಕೆ ಅಂತ ಕರಿತೀವಿ. ನೀನು ಸಿನಿಮಾ ಮಾಡಿದ್ವಿ ಬಂದಿಯಪ್ಪ ಕೆಲಸಕ್ಕೆ ಅಂತಾರೆ, ನಮಗೆ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ. ಅಡವು ಅದು ಬೇರೆ ಲೋಕ, ಇದೇ ಬೇರೆ ಲೋಕ ಅಂತ ಹೇಳ್ತೀವಿ ನಾವು. ಆದರೆ ನಟ ನೀವು, ನಿಮ್ಗೆ ಬೇಜಾರು ಅನಿಸ್ಲಿಲ್ವಾ ಅಂತ? ಸರ್ ಯಾಕೆ, ಅದು ನಟನೆ ಅಲ್ಲಿ, ಇದು ಇಲ್ಲಿ. ಈ ಥರ ನಾನು ಕೆಲಸ ಮಾಡಬೇಕು, ಈ ಥರ ನನ್ನ ಫ್ರೆಂಡ್ಸ್ಗಳೆಲ್ಲ ಏನಾರು ನಿನ್ನ ಫ್ರೆಂಡ್ಸ್ಗಳೆಲ್ಲ ಆ ಥರ ಅನ್ನಲ್ವಾ? ನಟ ನೀನು ಯಾಕೆ ಕೆಲಸ ಮಾಡ್ತೀಯಾ, ಯಾಕೆ ನಮ್ಮ ಜೊತೆ ಬರ್ತೀಯ ಅಂತ ಎಲ್ಲ ಅನ್ನಲ್ವಾ? ಅಂತಾರೆ, ಎಲ್ಲ ಅಂತಾರೆ. ಸಿನಿಮಾದಲ್ಲಿ ಅಷ್ಟೊಂದು ಸಿನಿಮಾದಲ್ಲಿ ಶೂಟ್ ಮಾಡ್ಬಿಟ್ಟು ಪಿಕ್ಚರ್ ತೆಗೆದ್ಬಿಟ್ಟು ಇಲ್ಲಿ ಬಂದಿದ್ದಿಲ್ಲ ಅಂತಾರೆ. ಅವ್ರು ಯಾರು ಕರೆದ್ರೆ ನಾವೇ ಮಾಡೋಣಪ್ಪ, ಇನ್ನೇ ಮಾಡ್ಬೇಕು, ಮಾಮೂಲಿ ಕೆಲಸ ಮಾಡ್ತೀವಿ, ಮಾಮೂಲಿ ಕೆಲಸಕ್ಕೆ ನಾನು ಬರ್ತೀನಿ, ಕರ್ಕೊಂಡಿರಿ ಅಂತೀನಿ ಅಷ್ಟೇ. ಮುಂದೆ ಅವಕಾಶ ಸಿಕ್ಕರೆ ಸಿನಿಮಾ ರಂಗಕ್ಕೆ ಹೋಗ್ತೀರಾ ನೀವು? ಖಂಡಿತ ಹೋಗ್ತೀವಿ ಸರ್. ಅವಕಾಶ ಕೊಡೋಕೆ ಏನು ಹೇಳ್ತೀರಾ ಜನಕ್ಕೆ, ನಿರ್ಮಾಪಕರಿಗೂ ನಿರ್ದೇಶಕರಿಗೂ? ಸರ್ ಅವರು ನಿರ್ಮಾಪಕರು ಮತ್ತು ಪ್ರೊಡ್ಯೂಸರ್ಗಳು ಮತ್ತು ಡೈರೆಕ್ಟ್ರುಗಳಿಗೆ ನಾವು ಹೇಳ್ದು ಏನು ಗೊತ್ತು ಸರ್, ಒಂದು ಹಳ್ಳಿ ಪ್ರತಿಭೆ ಚೆನ್ನಾಗಿ ಬೆಳೆಸಬೇಕು ಅಂದರೆ ಅವರೇ ಇರೋದು. ಈಗ ನಾವು ನಾವು ಹೇಳ್ದಸ್ಕರ ಸಿನಿಮಾ ತೆಗಿಯೋದ್ರ ಇದು ಮಾಡೋದಿಲ್ಲ ಸರ್. ಅವರು ಪ್ರತಿಯೊಬ್ಬರು ಅವರು ಅಮೌಂಟ್ ದುಡ್ಡು ಹಾಕಿ ಖರ್ಚು ಮಾಡಿ ಅವ್ರಿಗೂ ಕಷ್ಟ ಇದೆ. ಅದಕ್ಕೋಸ್ಕರ ನಮಗೂ ಒಂದು ಯಾವ್ದಾರ ಒಂದು ಚಾನ್ಸ್ ಕೊಟ್ಟರೆ ಮಾಡ್ತೀವಿ ಸರ್. ಹಳ್ಳಿ ಪ್ರತಿಭೆನೇನೋ ಮೂಲೆ ಗುಂಪು ಮಾಡ್ಬಿಡ್ತಾವ್ರ ಅಂತ ಸರ್, ಅದೆಲ್ಲ ಅವ್ರಿಗೆ ಬಿಡಿ ಸರ್, ನಮ್ಗೆ ಗೊತ್ತಿಲ್ಲ ಸರ್. ಎಲ್ಲ ನಿಮ್ಮ ಕೈಲೇ ಐತೆ, ಮತ್ತು ಟಿ ವಿ ಅವ್ರ ಕೈಲೇ ಐತೆ, ಮತ್ತು ಡೈರೆಕ್ಟ್ರ್ ಪ್ರೊಡ್ಯೂಸರ್ ಅವ್ರ ಕೈಲೇ ಇದ್ದು ಸರ್. ನಮ್ಗೆ ಏನು ಗೊತ್ತಿಲ್ಲ ಸರ್. ಅದು ಯಾವ ನಟಿ ನಿಮಗೆ ತುಂಬ ಇಷ್ಟ? ಸರ್ ನಮಗೆ ಸುದೀಪ್ ಸಾರು ತುಂಬ ಇಷ್ಟ ಸರ್. ಆಮೇಲೆ ಅಪ್ಪು ಸಾರು, ತಿಥಿ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದ್ದು ಅಪ್ಪು ಸರ್. ಯಾವ ನಟಿ ಇಷ್ಟ ನಿಮಗೆ ತುಂಬ ಜಾಸ್ತಿ? ತುಂಬ ಯಾವ ನಟಿನೂ ಇಷ್ಟ ಇಲ್ಲ ಸರ್ ನಮಗೆ. ನಮ್ಮ ಜೊತೆಲಿ ಯಾರು ನಟಿ ಮಾಡ್ತಾರೆ ಅವರೇ ನಮ್ಗೆ ಇಷ್ಟ. ನಿಮಗೆ ಇಷ್ಟವಾದ ಸಿನಿಮಾ ಯಾವುದು? ಸಿನಿಮಾ ಸರ್ ಬಂದು ನಮಗೆ ನಮ್ಮಣ್ಣ ಸಿನಿಮಾ ಸರ್. ತುಂಬ ಇಷ್ಟವಾದ ಸಿನಿಮಾ ನಮ್ಮ ಅಣ್ಣ ಸುದೀಪ್, ಕಿಚ್ಚ ಸುದೀಪ್. ನಟ ದರ್ಶನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾರ್ ಅವರು ಏನು ಮಾಡಿದ್ರು ನಮಗೆ ಗೊತ್ತಿಲ್ಲ ಸರ್. ಅದು ಅವರು ಎಲ್ಲ ಒಳ್ಳೇದು ಮಾಡಿದ್ದಾರೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡೋಕ್ಕಾಗಲ್ಲ ಸರ್. ಕೆಟ್ಟದಾಗ ಮಾತಾಡೋದು ನಮಗೆ ಯಾರ ಜನ ಏನು ಉಗಿದಾಕ್ಬಿಡ್ತಾರೆ ನಮಗೆ ಸರ್. ಅವೆಲ್ಲ ನೀವು ಕೇಳಬಾರ್ದು. ನಮ್ಮ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ನಾವು ಇನ್ನೂ ಸಿನಿಮಾಗೆ ಹೋಗಿಲ್ಲ ಸರ್, ನೋಡಿಲ್ಲ ನಾವು ಇನ್ನೂ. ಮುಂದೆ ದರ್ಶನ್ ಅವರನ್ನ ಭೇಟಿ ಮಾಡ್ತೀರಾ ಸರ್? ಅವಾಗಲೇ ಅಂಬರೀಷ್ ಸಿನಿಮಾ ಮಾಡುವಾಗ ಭೇಟಿ ಮಾಡಿದ್ದೆ ಸರ್. ಅವ್ರ ಜೊತೆನೇ ಕಾಫಿ ಕುಡ್ದು ಜೊತೆಲಿ
ಮೈಸೂರು ಇದರಲ್ಲಿ ಸ್ಟುಡಿಯೋ ಇದ್ದಲ್ಲ ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಅವ್ರ ಜೊತೆ ಅದು ತರಲೆ ವಿಲೇಜ್ ಸಿನಿಮಾ ಶೂಟಿಂಗ್ ಮಾಡುವಾಗ ನಮ್ಮ ಡೈರೆಕ್ಟ್ರು ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಆವಾಗ ಮೀಟ್ ಮಾಡಿದೆ ಸರ್. ಅವ್ರು ಜೈಲಿಂದ ಏನಾರು ಬಂದಾದ್ಮೇಲೆ ಅವ್ರನ್ನ ಮೀಟ್ ಮಾಡೋ ಅವಕಾಶ ಏನಾರು ಮಾಡ್ತೀರಾ ನೀವು ಅಂತ? ಸರ್ ಚಾನ್ಸ್ ಸಿಕ್ಕಿದ್ರೆ ಹೋಗಿ ಮೀಟ್ ಮಾಡ್ತೀನಿ ಸರ್, ನಾವು ಅವಕಾಶ ಸಿಕ್ಕಿದ್ರೆ. ಸಿನಿಮಾ ರಂಗದಲ್ಲಿ ದಿಗ್ಗಜರಾದ ಸುದೀಪ್, ಯಶ್, ಶಿವಣ್ಣ ಯಾರು ಭೇಟಿ ಮಾಡ್ತೀರಾ? ಅವಕಾಶ ಕೇಳ್ತೀರಾ? ಓಕೆ ಸರ್, ಮಾಡ್ತೀವಿ, ಯಾರು ಸರಿ ಸರ್. ನೀವು ಇಲ್ಲಿ ಗದ್ದೆಲಿ ಮೀನು ಹಿಡಿತಾ ಮರ ಕುಯ್ತಾ ಇದ್ರೇನಿ ಸರ್, ನೀವು ಯಾವಾಗ ಹೋಗಿ ಮೀಟ್ ಮಾಡ್ತೀರಾ ಅವ್ರನ್ನ? ಸರ್ ನಾವು ಏನು ಮೀಟ್ ಮಾಡೋಕ್ಕೆ ಹೆಂಗೆ ಸರ್ ಹೋಗಿ ನಾವು ಹಳ್ಳಿ ಜನ ಸರ್, ನಾವು ಯಾವುದೋ ಒಂದು ಮುರ್ಗು ಸ್ಕೂಟರ್ ತಗೊಂಡು ಓಡಾಡ್ತಾವೆ, ನೀವೇ ನೋಡಿದ್ರಲ್ಲ, ನಮ್ಮ ಹಿಂಗೆ ಜೊತೆ ಸುತ್ತಾ ಇದ್ದೀರಲ್ಲ. ನಿಮಗೆ ಬದುಕು ಕಷ್ಟ ಅನ್ನಿಸ್ತಿಲ್ವಾ? ಸರ್ ಕಷ್ಟ ಬಿಟ್ಬಿಡ್ಕಾಗಲ್ಲ ಸರ್, ಕಷ್ಟನೇ ಸುಖ ಅನುಭವಿಸ್ಬೇಕು ಸರ್. ಮುಂದಿಗೆ ಜೀವನ ಏನು ಮಾಡ್ತೀರಾ ನೀವು? ಸರ್ ಮುಂದಕ್ಕೆ ಮಾಮೂಲಿ ಏನು ಜೀವನ ನಡೀತಾ ಇರ್ತದೆ, ಹಳ್ಳಿ ಜೀವನ. ಸರ್ ನೀವು ಹಿಂಗೆ ಅಂದ್ಬಿಟ್ರೆ ಒಂದು ತಿಥಿ ಫಿಲಮ ನ್ಯಾಷನಲ್ ಹೀರೋ ಆಗಿರೋರು ನೀವೇ ಹಿಂಗೆ ಅಂದ್ಬಿಟ್ರೆ ಮುಂದೆ ಪ್ರತಿಭೆಗಳು ಏನು ಮಾಡ್ಬೇಕು ಸರ್? ಚಿಕ್ಕ ಪುಟ್ಟವರೆಲ್ಲ ಪ್ರತಿಭೆಗಳು ಏನು ಮಾಡಬೇಕು ಅಂತ? ಸರ್ ಅವೆಲ್ಲ ಬೆಳೆಸ್ಬೇಕು, ಕನ್ನಡ ಇಂಡಸ್ಟ್ರಿ ಸಿನಿಮಾ ಬೆಳೆಸ್ಬೇಕು ಸರ್. ನಮ್ಮ ತೆರೆಮರೆಯಲ್ಲೆಲ್ಲೋ ನೀವು ಮರ್ತೋಗ್ಬಿಡ್ತೀರಾ ಅಂತ ಅನ್ನಿಸ್ತಿದೆ. ಜನ ಎಲ್ಲ ಅಲ್ಲೇ ಮರ್ತ್ಬಿಡ್ತಾವ್ರೆ. ಅದು ಜನಗಳು ಗುರುತಿಸ್ಬೇಕಂದ್ರೆ ಮತ್ತು ಪ್ರೊಡ್ಯೂಸರು ಡೈರೆಕ್ಟರ್ಗಳು ಬಂದು ಎಲ್ಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಪ್ಪ ಅಂತ ಬಂದು ಕೇಳಬೇಕು. ನಮ್ಮ ಇಲ್ಲ ನಾವೇ ಹೋಗಿ ಕೇಳಕ ಸರ್ ಹಂಗಲ್ಲ ನಾನು ಹೇಳ್ತಿರೋದು, ನಿಮ್ಮನ್ನೆಲ್ಲ ಮೂಲೆ ಗುಂಪು ಮಾಡ್ಬಿಡ್ತಾವ್ರೆ, ಹಳ್ಳಿ ಪ್ರತಿಭೆ ಇವನು ಅಂತ ಮೂಲೆ ಗುಂಪು ಮಾಡ್ಬಿಡ್ತಾವ್ರ ಅಂತ. ಸರ್ ಯಾವ ಮೂಲೆ ಗುಂಪು ಮಾಡಿದ್ರೆ ಮಾಡ್ಕೊಳ್ಳಿ ಸರ್, ಏನು ಮಾಡೋಕ್ಕಾಗಲ್ಲ. ನಾವು ಚಾನ್ಸ್ ಸಿಕ್ಕರೆ ಪಕ್ಕ ಮಾಡೇ ಮಾಡ್ತೀವಿ, ಇಲ್ಲಾಂದ್ರೆ ಮಾಮೂಲಿ ನೋಡಿದ್ವಲ್ಲ ಕೂಲಿ ಕೆಲಸ ಮಾಡ್ಕೊಂಡಿರ್ತೀವಿ. ಮೀನು ಹಿಡಿತಾ ಇದ್ದೀರಲ್ಲ ನೀವು ಈಗ ಬಂದು, ನಿಮಗೆ ಸರ್ ಈಗ ಸಿನಿಮಾ ಚಾನ್ಸ್ ಸಿಕ್ಕರೆ ಸಿನಿಮಾ ಮಾಡ್ತೀವಿ, ಕೂಲಿ ಕೆಲಸ ಮಾಡ್ತೀವಿ. ಕೂಲಿ ಕೆಲಸ ನಮ್ಮನ್ನ ಮನೆ ಕೂತ್ಕೊಂಡು ಏನು ಮಾಡಿರಿ, ಅದೇ ಮಾಮೂಲಿ ಏನಾರು ಮಾಡ್ತಾ ಇರ್ಬೇಕಲ್ಲ, ಅದಕ್ಕೋಸ್ಕರ ಬಂದೀವಿ ಕೆರೆ ಹತ್ರ ಮೀನು ಹಿಡಿಕೆ.